So welcome back to another video of Indian important judgments. Okay, so ಇವತ್ತು ನಾವು ಬೇರುಬಾರಿ ಯೂನಿಯನ್ ಕೇಸ್ ಬಗ್ಗೆ ಮಾತಾಡ್ತಾ ಇದೀವಿ. This is 1960 case. So background, as of course I'll give my background ಏನಂದ್ರೆ in 1947 Britishers gave us independence. Okay, with independence we also got something as partition. ಅದೇನಂದ್ರೆ ಇಂಡಿಯಾ ಅಖಂಡ ಭಾರತ್ ಅಂತ ಏನಿತ್ತು, that was split into two parts practically, that is India and Pakistan. Okay, how was it decided that ಯಾವ region ಇಂಡಿಯಾಗೆ ಹೋಗಬೇಕು, ಯಾವ region ಪಾಕಿಸ್ತಾನ್ಗೆ ಹೋಗಬೇಕು ಅನ್ನೋದೇನಿದೆ, it was based on the population. ಯಾವ ಏರಿಯಾದಲ್ಲಿ ಮುಸ್ಲಿಮ್ಸ್ ಜಾಸ್ತಿ ಇದಾರೋ that particular region was called as Pakistan, and wherever Hindus are dominant, that region was called as Hindu. Okay, so ಏನಾಯ್ತು, ಬೆಂಗಾಲ್ region ಏನಿದೆ, that was Pakistan, that was Muslim dominated. One was Bengal region, which is West Bengal ಪಕ್ಕದಲ್ಲಿ ಬಾಂಗ್ಲಾದೇಶ್ ಇದೆ, ಅದು ಒಂದು region. ಇನ್ನೊಂದು Pakistan, definitely you'll be knowing. So India was split into three parts, that is East Pakistan, India and West Pakistan. East Pakistan is the current day Bangladesh and West Pakistan is Pakistan. ಆಯ್ತಾ? ಸೊ ಬೌಂಡ್ರಿ ಎಳಿಬೇಕಿತ್ತು, ಹೌದಾ? ಇಂಡಿಯಾದೀಗ ಡಿವಿಷನ್ ಮಾಡಾದ್ಮೇಲೆ ಒಂದು ಬೌಂಡ್ರಿ ಎಳಿಬೇಕು, ಇಂಟರ್ನ್ಯಾಷನಲ್ ಬಾರ್ಡರ್. ಸೊ ಅದಕ್ಕೋಸ್ಕರ ಬೌಂಡ್ರಿ ಕಮಿಷನ್ ವಾಸ್ ಸೆಟ್, ಹೆಡೆಡ್ ಬೈ ರೆಡ್ಕ್ಲಿಫ್ ಅಂತ ಒಬ್ಬ ಪುಣ್ಯಾತ್ಮ ಇಂಗ್ಲೆಂಡ್ ಇಂದ ಬಂದ, ಅವನು ಬಾರ್ಡರ್ ಹೇಳ್ದ, ಇಂಡಿಯಾ ಬಾರ್ಡರ್ ಹೇಳ್ದ. ಓಕೆ, there was a small clash between India and Pakistan. ಒಂದು ಡಿಸ್ಟ್ರಿಕ್ಟ್ ಇತ್ತು, ಆ ಡಿಸ್ಟ್ರಿಕ್ಟ್ ಹೆಸರು ಜಲ್ಪೈಗುಡಿ ಅಂತ. ಜಲ್ಪೈಗುಡಿ ಡಿಸ್ಟ್ರಿಕ್ಟ್ ಇದೆ. ಯಾವಾಗ ಅಲ್ಲಿ ಒಂದು ಬಾರ್ಡರ್ ಎಳಿತಾ ಇದ್ರು ರೆಡ್ ಕ್ಲಿಫ್ ಅವರು, ಬೇರುಬಾರಿ ಅನ್ನೋ ಒಂದು ಪ್ಲೇಸ್ ಇದೆ, ಬೇರುಬಾರಿ ಅನ್ನೋ ಒಂದು ಊರಿದೆ, ಅದನ್ನ ಅವ್ರು ಇಂಡಿಯಾ ಕೊಟ್ಬಿಟ್ರು. ದೇ ಗೇವ್ ಇಟ್ ಟು ಇಂಡಿಯಾ. ಓಕೆ, ಬೇರುಬಾರಿ ಅನ್ನೋ ಪ್ಲೇಸ್ ಏನಿದೆ ಅದನ್ನ ಅವ್ರು ಇಂಡಿಯಾ ಕೊಟ್ರು. ಬಟ್ ಪಾಕಿಸ್ತಾನ್ ಕ್ಲೇಮ್ ದಟ್ ಸರ್, ಇದರಲ್ಲಿ ಮುಸ್ಲಿಮ್ಸ್ ಜಾಸ್ತಿ ಇದ್ದಾರೆ, ಬೇರುಬಾರಿ ನೀವು ನಮಗ್ ಕೊಡ್ಬೇಕಿತ್ತು, ಅದು ಬೈ ಮಿಸ್ಟೇಕ್ ಇಂಡಿಯಾಗೆ ಹೋಗಿದೆ, ಪ್ಲೀಸ್ ಅದನ್ನ ನಮ್ಗೆ ಒಪ್ಸಿ ಅಂತ ದೇ ರಿಕ್ವೆಸ್ಟೆಡ್. ಓಕೆ, ದೇ ರಿಕ್ವೆಸ್ಟೆಡ್. ನೌ ವಾಟ್ ಹ್ಯಾಪೆಂಡ್ ನೋಡಿ, ಬೇರುಬಾರಿ ಅನ್ನೋ ಪ್ಲೇಸ್ ಇಂಡಿಯಾದಲ್ಲಿದೆ, ಬಟ್ ಇಟ್ ಹ್ಯಾಸ್ ಟು ಗೋ ಟು ಪಾಕಿಸ್ತಾನ್. ಅಫಿಷಿಯಲಿ ಕ್ಲೇಮ್ ವಾಸ್ ಟ್ರೂ. ಓಕೆ, ಅಫಿಷಿಯಲಿ ಕ್ಲೇಮ್ ಕೂಡ ನಿಜ ಆಗಿತ್ತು. ಅಂಡ್ ಅವರ್ ಗವರ್ನಮೆಂಟ್, ಜವಾಹರ್ಲಾಲ್ ನೆಹರು ಗವರ್ನಮೆಂಟ್ ಏನಿತ್ತು ಆ ಟೈಮಲ್ಲಿ, ಫಸ್ಟ್ ಕಾಂಗ್ರೆಸ್ ಗವರ್ನಮೆಂಟ್, ದೇ ಅಕ್ಸೆಪ್ಟೆಡ್ ದಟ್ ಎಸ್, ಬೇರುಬಾರಿ ಶುಡ್ ಬಿ ಗಿವನ್ ಟು ಪಾಕಿಸ್ತಾನ್ ಅಂಡ್ ವಿ ಶುಡ್ ಅಂಟ್ ಕೀಪ್ ಇಟ್. ಒಪ್ಕೊಂಡ್ರು. ಆ ಟೈಮಲ್ಲಿ a pact was signed between Nehru and Noon agreement of 1958 ಅಂತ ಒಂದು ಪ್ಯಾಕ್ಟ್ ಸೈನ್ ಆಯ್ತು, ಒಂದು ಅಗ್ರಿಮೆಂಟ್. This was signed between Jawaharlal Nehru, the Prime Minister of India, and Firoz Khan Noon, or Firoz Khan Noon. He was the Prime Minister of Pakistan, East Pakistan, Bangladesh in the East Pakistan Prime Minister. So they signed an agreement. Okay, they signed an agreement saying that we will give up Berubari Union. A Berubari Union alla, Berubari ಏನಿದೆ, we will give it to Pakistan ಅಂತ ಡಿಸೈಡ್ ಮಾಡಿದ್ರು. ಬಟ್ ಕ್ಲಾಶ್ ಏನಾಯ್ತು, ಪೀಪಲ್ ರಿವೋಲ್ಟೆಡ್. ಅಲ್ಲಿದ್ದಂತ ಇಂಡಿಯನ್ಸ್, ಬೇರುಬಾರಿಯಲ್ಲಿ ಇದ್ದಂತ ಇಂಡಿಯನ್ಸ್ ಏನ್ ಮಾಡಿದ್ರು, ತಮ್ಮ ಬೆರಳು, ತಮ್ಮ ಇರುತ್ತಲ್ಲ ಹೆಬ್ಬೆರಳು, ಇದನ್ನ ಕಟ್ ಮಾಡ್ಕೊಂಡು ರಕ್ತದಲ್ಲಿ ಬರೆದಿದ್ದಾರೆ ಪ್ರೆಸಿಡೆಂಟ್ಗೆ, ಸರ್ ನಮ್ಗೆ ಅಲ್ಲಿ ಹೋಗಕ್ ಇಷ್ಟ ಇಲ್ಲ, ವಿ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಇಂಡಿಯಾ. ಅದ್ ಹೇಗ್ ನೀವು ದೇಶನಲ್ಲಿರೋ ಪಾರ್ಟ್ ನ ಕೊಟ್ಬಿಡ್ತೀರಾ ಅಂತ ಒಂದ್ ಕಡೆ. ಅಂಡ್ ಎಂಟೈರ್ ಇಂಡಿಯಾದಲ್ಲಿದ್ದಂತ ಜನ ಕೂಡ ರಿವೋಲ್ಟ್ ಮಾಡ್ತಾ ಇದ್ರು ಅಗೇನ್ಸ್ಟ್ ಪಾರ್ಲಿಮೆಂಟ್. ಯಾವನ್ ಗುರು ನೀನು, ನಿಮ್ಮ ಅಪ್ಪನ ಮನೆ ಆಸ್ತಿನ ಇಂಡಿಯಾ ಹಿಂಗ್ ಬಿಟ್ಕೊಡಕ್ಕೆ ಅಂತ ದೇ ವರ್ ಫೈಟಿಂಗ್. ಓಕೆ, on what basis Nehru decided that they can give up the part of Berubari andre, there is something called as preamble in our constitution. Idu next chapter, ನಾಳೆನೇ ಕವರ್ ಮಾಡ್ತಾ ಇದೀನಿ, ಪೊಲಿಟಿಕಲಿ ಟೆನ್ಷನ್ ತಗೋಬೇಡಿ. there is something called as preamble. ಅದರಲ್ಲಿ ಒಂದು ವರ್ಡ್ ಮೆನ್ಷನ್ ಆಗಿದೆ, that is sovereignty ಅನ್ನೋ ಒಂದು ವರ್ಡ್ ಮೆನ್ಷನ್ ಆಗಿದೆ. sovereign ಅಂದ್ರೆ we can take our own decisions. Okay, we can take our own decisions, no one can influence it. ಬೇರೆ ದೇಶದವ್ರು ಬಂದು ಇನ್ಫ್ಲುಯೆನ್ಸ್ ಮಾಡಂಗಿಲ್ಲ, ನಾವು ಬೇಕಾದ್ರೆ ನಮ್ಮ ಓನ್ ಡಿಸಿಷನ್ ನ ತಗೋಬಹುದು. ಅಂಡ್ ಆಸ್ ಪರ್ ದ ಪ್ರಿಯಾಂಬಲ್, ಇಟ್ಸ್ ದ ಪೀಪಲ್ ಹೂ ಟೇಕ್ ದ ಡಿಸಿಷನ್. ಓಕೆ, and as per the elections we pick up our representatives and representatives take the decision for us. ಇಂಡಿಯಾದಲ್ಲಿ ಈಗಲೂ ಇದೆ, prime minister in ಕೂತ್ಕೊಳ್ತಾರೆ, he is elected representative of Indians. So Jawaharlal Nehru was the elective representative. He told, I am sovereign because I am elected by the people of India and now I can give up Berubari. Okay, this was the claim by Nehru. Preamble na use ಮಾಡ್ಕೊಂಡು, he assumed that preamble is a part of the constitution. ಇದನ್ನ assume ಮಾಡ್ಕೊಂಡು using the word sovereign, okay, he decided that I can give up Berubari. and ಅವರು ಒಂದು ಆರ್ಟಿಕಲ್ ನ ಸರ್ಚ್ ಮಾಡ್ತಾ ಇದ್ರು, ಯಾವ ಆರ್ಟಿಕಲ್ ನ ಯೂಸ್ ಮಾಡ್ಕೊಂಡು ಅದನ್ನ ಕೊಟ್ಬಿಡೋಣ ಅಂತ. and they decided to use article 3 of Indian constitution. ಇದು ಫಸ್ಟ್ ಚಾಪ್ಟರ್, ಇದು ಯೂನಿಯನ್ ಅಂಡ್ ಟೆರಿಟರೀಸ್ ಚಾಪ್ಟರ್ ಬರುತ್ತೆ, ಆರ್ಟಿಕಲ್ 1 to 4. ಅವಾಗ ಕ್ಲಾರಿಟಿ ಕೊಡ್ತೀನಿ, ಇವಾಗ ಅರ್ಥ ಮಾಡ್ಕೊಳ್ಳಿ. ಇನ್ ಸಿಂಪಲ್, ಆರ್ಟಿಕಲ್ 3 ಅಂದ್ರೆ, ಈಗ ಕರ್ನಾಟಕ ಸ್ಟೇಟ್ ಏನಿದೆ ಅದ್ರ ಬೌಂಡ್ರೀಸ್ ನ ವಿ ಕ್ಯಾನ್ ಆಲ್ಟರ್ ಇಟ್. ಅದ್ರ ಬೌಂಡ್ರೀಸ್ ನ ದೊಡ್ಡದು ಕೂಡ ಮಾಡಬಹುದು, ಚಿಕ್ಕದು ಕೂಡ ಮಾಡಬಹುದು. ಕರ್ನಾಟಕನ 2 ತುಂಡು ಮಾಡಿ 2 ಸಪರೇಟ್ ಸ್ಟೇಟ್ ಕೂಡ ಫಾರ್ಮ್ ಮಾಡಬಹುದು. ಓಕೆ, ದಿಸ್ ಆಲ್ ಪ್ರೊವಿಷನ್ಸ್ ಆರ್ ದೇರ್. ಕರ್ನಾಟಕ ನಾಳೆ ತುಂಡು ಕತ್ತರಿಸಿ ಯೂನಿಯನ್ ಟೆರಿಟರಿ ಕೂಡ ಮಾಡಬಹುದು. ಫಾರ್ ಎಕ್ಸಾಂಪಲ್, ಈಗ ರೀಸೆಂಟ್ ಆಗಿ ಜಮ್ಮು ಅಂಡ್ ಕಾಶ್ಮೀರ ನೀವು ನೋಡಿದ್ರೆ, ಸ್ಟೇಟ್ ವಾಸ್ ಸ್ಪ್ಲಿಟ್ ಇಂಟು 2 parts ಅಂಡ್ ಮೇಡ್ ಇಂಟು ಯೂನಿಯನ್ ಟೆರಿಟರಿ. ದಟ್ ಈಸ್ ಆಲ್ಸೋ ಯೂಸಿಂಗ್ ಆರ್ಟಿಕಲ್ 3. Andhra Pradesh ಏನಿದೆ, ಯುನೈಟೆಡ್ ಆಂಧ್ರ ಪ್ರದೇಶ್, ದಟ್ ವಾಸ್ ಸ್ಪ್ಲಿಟ್ ಇಂಟು 2 parts ಅಂಡ್ ಮೇಡ್ ಇಂಟು ಅ ಸ್ಟೇಟ್. ಓಕೆ, ತೆಲಂಗಾಣ ಸ್ಟೇಟ್ ಮತ್ತೆ ಆಂಧ್ರ ಪ್ರದೇಶ್ ಸ್ಟೇಟ್ ಏನ್ ಮಾಡಿದ್ದಾರೆ, ದಿಸ್ ಇಸ್ ಆಲ್ಸೋ ಯೂಸಿಂಗ್ ದ ಆರ್ಟಿಕಲ್ 3. ದಟ್ ಮೀನ್ಸ್ ಆಲ್ಟರಿಂಗ್ ದ ಬೌಂಡ್ರೀಸ್ ಆಫ್ ದ ಸ್ಟೇಟ್.
ಸೊ ಇದನ್ನ ಯೂಸ್ ಮಾಡಿಕೊಂಡು ದೇ ಸ್ಟ್ರಿಂಕ್ ದ ವೆಸ್ಟ್ ಬೆಂಗಾಲ್ ರೀಜನ್ ಏನಿದೆ ಅದನ್ನ ಸ್ಟ್ರಿಂಕ್ ಮಾಡಿ ದೇ ಡಿಸೈಡೆಡ್ ಟು ಗಿವ್ ಅಪ್ ಬೇರುಬಾರಿ. ಓಕೆ, ಇವಾಗ ಜನ ಲೆಟರ್ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರಿಗೆ? ಜವಾಹರ್ಲಾಲ್ ನೆಹರುಗಲ್ಲ. ವೆಸ್ಟ್ ಬೆಂಗಾಲ್ ಅಲ್ಲಿ ಬೇರುಬಾರಿಯಲ್ಲಿ ಇದ್ದಂತ ಜನ ದೇ ಸ್ಟಾರ್ಟೆಡ್ ರೈಟಿಂಗ್ ಲೆಟರ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ದಟ್ ಈಸ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ದಟ್ ಸರ್ ವಿ ಡೋಂಟ್ ವಾಂಟ್ ಟು ಗೋ, ನಮ್ಗೆ ಅಲ್ಲಿ ಹೋಗಕ್ಕೆ ಇಷ್ಟ ಇಲ್ಲ, ಪ್ಲೀಸ್ ನಮ್ಮನ್ನ ಕಾಪಾಡ್ಕೊಳ್ಳಿ ಅಂತ. ಸೊ ಇವಾಗ ಡಾಕ್ಟರ್ ರಾಜೇಂದ್ರ ಪ್ರಸಾದ್ಗೆ ಸಮಸ್ಯೆ ಬಂತು. he believed that Dr. Rajendra, ನೋಡಿ ನೆಹರು ಏನ್ ಕ್ಲೇಮ್ ಮಾಡ್ತಾ ಇದ್ದಾರೆ, ಅಕಾರ್ಡಿಂಗ್ ಟು ದ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಐ ಆಮ್ ಸಾವರಿನ್, ಪ್ರಿಯಾಂಬಲ್ ಇಸ್ ಅ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಆ ಸಾವರಿನ್ ವರ್ಡ್ ಏನಿದೆ ಜನ ಡಿಸೈಡ್ ಮಾಡ್ತಾರೆ, ನಾನ್ ಜನರಿಂದ ಎಲೆಕ್ಟ್ ಆಗಿರುವಂತ ಪ್ರೈಮ್ ಮಿನಿಸ್ಟರ್ ನಾನ್ ಕೊಡ್ತಾ ಇದ್ದೀನಿ ಗುರು. ಸೊ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಏನ್ ಮಾಡಿದ್ರು, ಹಿ ಯೂಸ್ ದಿಸ್ ಆರ್ಟಿಕಲ್ 143. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಆರ್ಟಿಕಲ್ 143. ಐ ಲವ್ ಯು ನೆನ್ಪಿಟ್ಕೊಳ್ಳಿ. 143 ಅಂದ್ರೆ ಗೊತ್ತಿರತ್ತೆ, ಐ ಲವ್ ಯು. ಸೊ ನಿಮ್ಗೆ ನೆನಪಿರುತ್ತೆ ಆರ್ಟಿಕಲ್ 143. Article 143 is advisory jurisdiction of Supreme Court. That is advisory jurisdiction of Supreme Court. President chapter ಅಲ್ಲಿ ಕೂಡ ಇದ್ರ ಬಗ್ಗೆ ಹೇಳ್ತಾನೆ, Supreme Court chapter ಅಲ್ಲಿ ಕೂಡ ಇದ್ರ ಬಗ್ಗೆ ಹೇಳ್ತಾನೆ. ಸೊ ಆರ್ಟಿಕಲ್ 143 ಇನ್ ಸಿಂಪಲ್ ಏನಂದ್ರೆ, ಇನ್ ಕೇಸ್ ಪ್ರೆಸಿಡೆಂಟ್ ಯಾವ್ದಾದ್ರು ಡಿಸಿಷನ್ ಅಲ್ಲಿ ಕನ್ಫ್ಯೂಸ್ ಆದ್ರೆ he can ask for the advice of the Supreme Court. ಸುಪ್ರೀಂ ಕೋರ್ಟ್ ಇಲ್ಲಿರುವಂತ ಚೀಫ್ ಜಸ್ಟಿಸ್ ಜಡ್ಜಸ್ ಏನಿರ್ತಾರೆ, ದೇ ಕ್ಯಾನ್ ಗಿವ್ ದರ್ ಅಡ್ವೈಸ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆ, ಇದೀಗ್ಲೂ ಇದೆ ಆರ್ಟಿಕಲ್ 143 ಸ್ಟಿಲ್ ಅಲೈವ್. ಪ್ರೆಸಿಡೆಂಟ್ ಕ್ಯಾನ್ ಆಸ್ಕ್ ಫಾರ್ ದ ಅಡ್ವೈಸ್ ಆಫ್ ದ ಸುಪ್ರೀಂ ಕೋರ್ಟ್. ಅಡ್ವೈಸ್, ಈಗ ನಿಮ್ ಲೈಫ್ ಅಲ್ಲಿ ಇಂಜಿನಿಯರಿಂಗ್ ತಗೋಬೇಕಾ, ಮೆಡಿಕಲ್ ತಗೋಬೇಕಂತ ನೀವು ಹೋಗಿ ನಿಮ್ ತಂದೆ ತಾಯಿ ಹತ್ರ ಅಡ್ವೈಸ್ ತಗೊಳ್ತಿರಲ್ಲ ಫ್ರೆಂಡ್ಸ್ ಹತ್ರ, ಅದೇ ತರ ಪ್ರೆಸಿಡೆಂಟ್ ಕ್ಯಾನ್ ಆಲ್ಸೋ ಟೇಕ್ ಅ ಅಡ್ವೈಸ್ ಫ್ರಮ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಓಕೆ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಏನ್ ಅಡ್ವೈಸ್ ಕೊಡುತ್ತೆ, ಗುರು ಮೆಡಿಕಲ್ ಚೆನ್ನಾಗಿದೆ, ಗುರು ಇಂಜಿನಿಯರಿಂಗ್ ಚೆನ್ನಾಗಿದೆ ಅಂತ, ಯು ಕ್ಯಾನ್ ಲಿಸನ್ ಟು ಇಟ್, ಇಟ್ಸ್ ನಾಟ್ ಬೈಂಡಿಂಗ್. ಅವ್ರು ಇಂಜಿನಿಯರಿಂಗ್ ಮಾಡು ಅಂದ್ರೆ ನೀವು ಇಂಜಿನಿಯರಿಂಗ್ ಮಾಡ್ಬೇಕಂತಾನೆ ಇಲ್ಲ, ಯು ಕ್ಯಾನ್ ಜಸ್ಟ್ ಟೇಕ್ ದ ಅಡ್ವೈಸ್. ಇಟ್ಸ್ ಜಸ್ಟ್ ಅಡ್ವೈಸರಿ ಅಂಡ್ ಇಟ್ಸ್ ನಾಟ್ ಬೈಂಡಿಂಗ್, ಕಂಪಲ್ಸರಿ ಅಲ್ಲ. ಅವ್ರು ಕೊಟ್ಟಿದ್ದ ಅಡ್ವೈಸ್ ನಾವು ತಗೊಳ್ಳಬಹುದು, ಬಿಡ್ಲೂಬಹುದು. ಸೊ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಅಂದ್ರೆ, ಸುಪ್ರೀಂ ಕೋರ್ಟ್ ಕ್ಲಾರಿಫೈಡ್ ದಟ್ ಸರ್ ಆರ್ಟಿಕಲ್ 3 ಅಲ್ಲಿ ಅವ್ರು ಏನು ಜವಾಹರ್ಲಾಲ್ ನೆಹರು ಅವರು ಆರ್ಟಿಕಲ್ 3 ಅಂತ ಹೇಳ್ತಾ ಇದ್ದಾರೆ, ಆರ್ಟಿಕಲ್ 3 ಅಲ್ಲಿ ಒಂದು ಸ್ಟೇಟ್ ನ ಸ್ಟ್ರಿಂಕ್ ಮಾಡೋದು ಎಲ್ಲೋಡಿದೆ, ದೊಡ್ಡದು ಮಾಡೋದು ಎಲ್ಲೋದಿದೆ, ಅದು ಕತ್ತರಿಸೋದು ಅಲ್ಲೋ ಇದೆ, ಹೊಸ ಸ್ಟೇಟ್ ಫಾರ್ಮ್ ಮಾಡೋಕ್ಕೂ ಪರ್ಮಿಷನ್ ಇದೆ, ಬಟ್ ಒಂದು ಸ್ಟೇಟ್ ನ ಇನ್ನೊಂದು ದೇಶಕ್ಕೆ ಕೊಡುವಂತ ರೈಟ್ಸ್ ಇಲ್ಲ ಅಂತ ಹೇಳಿದ್ರು. ಎಸ್, ಆರ್ಟಿಕಲ್ 3 ಡಸಂಟ್ ಹೋಲ್ಡ್ ಇಟ್ ಅಪ್ ದಟ್ ನೀವು ಇಂಡಿಯಾದಲ್ಲಿರುವಂತಹ ಒಂದು ಪಾರ್ಟ್ ನ ಇನ್ನೊಂದು ದೇಶಕ್ಕೆ ಕೊಡುವಂತ ರೈಟ್ ಇಲ್ಲ. ಓಕೆ, ದಟ್ಸ್ ನಾಟ್ ದೇರ್ ಇನ್ ಆರ್ಟಿಕಲ್ 3. ಸುಪ್ರೀಂ ಕೋರ್ಟ್ ಕ್ಲಾರಿಫೈಡ್ ದಟ್, ಅಂಡ್ ಸುಪ್ರೀಂ ಕೋರ್ಟ್ ಆಲ್ಸೋ ಕ್ಲಾರಿಫೈಡ್ ದಟ್ ಇನ್ ಕೇಸ್ ನೀವು ಬೇರುಬಾರಿ ಪ್ಲೇಸ್ ಏನಿದೆ ಅದನ್ನ ಪಾಕಿಸ್ತಾನ ನೀವು ಕೊಡ್ಲೇಬೇಕಂತ ಇದ್ರೆ, ಗಿವ್ ಇಟ್ ಯೂಸಿಂಗ್ ದ ಆರ್ಟಿಕಲ್ 368. ಆರ್ಟಿಕಲ್ 368 ಇರುವಂತ ಸ್ಪೆಷಲ್ ಮೆಜಾರಿಟಿನ ಕನ್ಸಿಡರ್ ಮಾಡಿಕೊಂಡು ಯು ಕ್ಯಾನ್ ಗಿವ್ ಇಟ್ ಅಪ್ ಅಂತ ಹೇಳ್ತು. ಇನ್ ಕೇಸ್ ಆರ್ಟಿಕಲ್ 368 ಮೆಜಾರಿಟಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ, ಇದೇ ಚಾನಲ್ ಅಲ್ಲಿ ಮೆಜಾರಿಟಿ ಅಂತ ಒಂದು ವಿಡಿಯೋ ಇದೆ ಇಂಡಿಯನ್ ಪಾಲಿಟಿಯಲ್ಲಿ, ಹೋಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಓಕೆ, ವಿತ್ ದಿಸ್ ಡಿಸಿಷನ್ 9th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ವಾಸ್ ಮೇಡ್ ಇನ್ 1960 ಅಂಡ್ ಬೇರುಬಾರಿ ಯೂನಿಯನ್ ವಾಸ್ ಗಿವನ್ ಟು ಬಾಂಗ್ಲಾದೇಶ್. ಬಟ್ ಈ ಕೇಸ್ ಯಾಕೆ ಇಂಪಾರ್ಟೆಂಟ್? ಏನು ಈ ಚಿಕ್ಕ ಜಾಗ ಕೊಡೋದ್ರಿಂದ ಈ ಕೇಸ್ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಆಯ್ತಾ? ನೋ, ದೇರ್ ಇಸ್ ಒನ್ ಮೋರ್ ಜಜ್ಮೆಂಟ್ ಇನ್ ದಿಸ್. ಇಟ್ ಕ್ಲಾರಿಫೈಡ್ ದಟ್ ಇನ್ 1960 ಸುಪ್ರೀಂ ಕೋರ್ಟ್ ಕ್ಲಾರಿಫೈಡ್ ದಟ್ ಪ್ರಿಯಾಂಬಲ್ ಇಸ್ ನಾಟ್ ಅ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಆಫ್ ಅರ್ಥ ಮಾಡ್ಕೊಳ್ಳಿ ಬೇರುಬಾರಿ ಯೂನಿಯನ್ ಕೇಸ್ದು. ನಾನು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಕೇಶವಾನಂದ ಭಾರತಿ ಕೇಸ್ ಅಂತ 1973 ಕೇಸ್ 3 ಅಲ್ಲಿ ಇದೆ, ಅದನ್ನ ನೋಡಿ. ಇನ್ ದಟ್ ಕೇಸ್ ಸುಪ್ರೀಂ ಕೋರ್ಟ್ ಓವರ್ ರೂಲ್ಡ್ ದಿಸ್ ಡಿಸಿಷನ್ ಆಫ್ ಬೇರುಬಾರಿ ಯೂನಿಯನ್. ಇಟ್ ಓವರ್ ರೂಲ್ಡ್ ಇಟ್ ಕ್ಯಾನ್ಸಲ್ ಮಾಡ್ತು ಈ ಜಜ್ಮೆಂಟ್ ಏನಿದೆ, ಪ್ರಿಯಾಂಬಲ್ ಇಸ್ ನಾಟ್ ಅ ಪಾರ್ಟ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂತ ಏನಿದೆ. ದೇ ಓವರ್ ರೂಲ್ಡ್ ದಿಸ್ ಡಿಸಿಷನ್ ಇನ್ ಕೇಶವಾನಂದ ಭಾರತಿ ಕೇಸ್ ಅಂಡ್ ಸೆಡ್ ದಟ್ ಪ್ರಿಯಾಂಬಲ್ ಇಸ್ ಆಲ್ಸೋ ಅ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. They said that preamble is also a part of constitution in Keshavananda Bharati case, okay, but it also clarified that it's neither a power to the parliament to make laws nor it's a limit to the parliament. It's not even a adrinda ಕಾನ್ಸ್ಟಿಟ್ಯೂಷನ್ ಅದರಿಂದ ಪಾರ್ಲಿಮೆಂಟ್ ಪವರ್ ರೆಸ್ಟ್ರಿಕ್ಟ್ ಕೂಡ ಆಗಲ್ಲ, ಜಾಸ್ತಿ ಕೂಡ ಆಗಲ್ಲ, ಬಟ್ ಪ್ರಿಯಾಂಬಲ್ ಈಸ್ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಮೆನ್ಷನ್ ಮಾಡ್ತು ಅಷ್ಟೇ. ಯೂಸಿಂಗ್ ಕೇಶವಾನಂದ ಭಾರತಿ ಕೇಸ್, it overruled the judgment of Berubari Union saying that preamble is not a part of constitution ಅಂತ ಏನಿತ್ತು, it overruled its judgment and said that preamble is a part of constitution and sovereignty ಇದೆ ಪಾರ್ಲಿಮೆಂಟ್ ಗೆ, they can make the rules, ಏನ್ ಬೇಕೋ ರೂಲ್ಸ್ ನ ಮಾಡಬಹುದು ಅಂತಾನೂ ಮೆನ್ಷನ್ ಮಾಡ್ತು. ಬಟ್ ಇಟ್ ಆಲ್ಸೋ ಸೆಡ್ ದಟ್ ಇಟ್ ಶುಡ್ ನಾಟ್ ವೈಲೇಟ್ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್. ಒಂದು ಬೇಸಿಕ್ ಸ್ಟ್ರಕ್ಚರ್ ಇದೆ, ಅದನ್ನ ವೈಲೇಟ್ ಮಾಡದಿರೋ ತರ ಪಾರ್ಲಿಮೆಂಟ್ ಯಾವ ರೂಲ್ ನ ಬೇಕಾದ್ರೂ ಅಮೆಂಡ್ ಮಾಡಬಹುದು ಅಂತ ಕ್ಲಿಯರ್ ಆಗಿ ಐಡಿಯಾ ಕೊಡ್ತು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಬೇರುಬಾರಿ ಯೂನಿಯನ್ ಕೇಸ್. It is about giving up a place called as Berubari judgment. You can give up Berubari by amending 368 and preamble is not a part of is not a part of constitution anta Berubari Union case ಹೇಳುತ್ತೆ. That preamble is not a part of constitution anta
ಬೇರುಬಾರಿ ಯೂನಿಯನ್ ಹೇಳುತ್ತೆ. ಬಟ್ ಕೇಶವಾನಂದ ಭಾರತಿ ಕೇಸಲ್ಲಿ ಪ್ರಿಯಾಂಬಲ್ ಈಸ್ ಅ ಕಾನ್ಸ್ಟಿಟ್ಯೂಷನ್ ಅಂತ ಸುಪ್ರೀಂ ಕೋರ್ಟ್ ಕ್ಲಾರಿಫೈ ಮಾಡಿದೆ. ದಟ್ಸ್ ಇಟ್ ಅಬೌಟ್ ಕೇಶವಾನಂದ ಭಾರತಿ ಕೇಸ್ ಅಂಡ್ ಬೇರುಬಾರಿ ಯೂನಿಯನ್ ಕೇಸ್. ಓಕೆ, ಸೊ 4 ಕೇಸ್ ಅಪ್ಲೋಡ್ ಆಗಿದೆ. SR ಬೊಮ್ಮಾಯಿ ಕೇಸ್, ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್, ಅಂಡ್ ಕೇಶವಾನಂದ ಭಾರತಿ ಕೇಸ್, ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ, ಅಂಡ್ ಬೇರುಬಾರಿ ಯೂನಿಯನ್ ಕೇಸ್. 4 ಕೇಸ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನ ನಾನು ಪದೇ ಪದೇ ಪಾಲಿಟಿ ಕ್ಲಾಸ್ ಅಲ್ಲಿ ಕೋಟ್ ಮಾಡ್ತಾ ಇರ್ತೇನೆ. ಅಂಡ್ ಇನ್ ಕೇಸ್ ನಾನು ಯಾವ್ದಾದ್ರು ಕೇಸ್ ಬಗ್ಗೆ ಹೇಳೋದಿದ್ರೆ ಐ ವಿಲ್ ಕಂಟಿನ್ಯೂ ದಿಸ್ ಸೀರೀಸ್. ಓಕೆ, ಈ ಸೀರೀಸ್ ನ ಕೂಡ ಕಂಟಿನ್ಯೂ ಅರ್ಥ ಮಾಡ್ಕೊಳ್ಳಿ, ಬಿಕಾಸ್ ದೀಸ್ ಆರ್ ಆಲ್ ವ್ಯಾಲ್ಯೂ ಎಡಿಷನ್ಸ್. ಸೊ ಜೈ.